ಹಾಯ್ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ಐ ಎಮ್ ರವಿಕುಮಾರ್. ಸೊ ಇವತ್ತಿನ ದಿನ ನಿಮಗೆ ಹೊಸದಾಗಿರುವಂತಹ ಇನ್ನೊಂದು ಐಟಮ್ ನಾನು ತೋರ್ಸಕ್ ಇಷ್ಟಪಡ್ತಾ ಇದೀನಿ. ನೀವು ಅನ್ಕೊಂತ ಇರ್ಬೋದು ಏನ್ ಈ ನಡುವೆ ಸಿಕ್ಕಾಪಟ್ಟೆ ಐಟಮ್ ನ ತೋರಿಸ್ತಾ ಇದಾರಲ್ಲ, ಯಾವ ರೀತಿ ಇದು ಅಂತ ಹೇಳ್ಬಿಟ್ಟು. ಯಾವುದು ಕೂಡ ನನಗೆ ಸ್ಪಾನ್ಸರ್ ಅಲ್ಲ, ಇದೆಲ್ಲ ನನ್ನ ಮನೆಗೆ ಅಂತ ತಗೊಂಡಿರುವಂತ ಐಟಮ್ಸ್. ಅದನ್ನ ಯೂಸ್ ಮಾಡಿರುವಂತದ್ದು ಯಾವ್ದು ಕೂಡ ನನಗೆ ಸ್ಪಾನ್ಸರ್ ಆಗಿ ತೋರಿಸಿ ಅಂತ ಯಾವ್ದು ಕೊಡ್ತಾ ಇಲ್ಲ. ಇದು ನಾನ್ ತಗೊಂಡಿರುವಂತದ್ದು ಏನೋ ನನಗೆ ಇಷ್ಟ ಆಗಿರುವಂತದ್ದು. ಸುಮಾರು ಜನ ನನಗೆ ಕೇಳ್ತಾ ಇರ್ತಾರೆ, ಈ ತರದ್ದು ಏನಾದ್ರು ಐಟಮ್ಸ್ ಇರುತ್ತಾ, ಈ ತರ ಯೂಸ್ ಮಾಡ್ಬೋದಾ ಅಂತ. ಯಾಕಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ರೀಸೆಂಟ್ ಆಗಿ ಒಂದು ಅಮೆಜಾನ್ ಫೈರ್ ಸ್ಟಿಕ್ ಅಂತ ಒಂದು ಐಟಮ್ ನ ತಗೊಂಡೆ. ಆ ಅಮೆಜಾನ್ ಫೈರ್ ಸ್ಟಿಕ್ ತಗೊಂಡಾಗ ಜಸ್ಟ್ ನಾನೇನ್ ಮಾಡಿದೆ, ಇಲ್ಲಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡು ಜಸ್ಟ್ ಅದಕ್ಕೆ ಒಂದು ವಾಯ್ಸ್ ಓವರ್ ಕೊಡದಿರ ಏನ್ ಮಾಡ್ದಪ್ಪ ಅಂತಂದ್ರೆ, ಆಸ್ ಇಟ್ ಈಸ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೆ. ಸೊ ಅಪ್ಲೋಡ್ ಮಾಡಿದ ತಕ್ಷಣ ನಂಗೆ ಏನಪ್ಪಾ ಅಂದ್ರೆ, ಅವಾಗ ಜಾಸ್ತಿ ಟೈಮ್ ಸಿಗ್ತಾ ಇರ್ಲಿಲ್ಲ. ಸೊ ಹಂಗೆ ಅಪ್ಲೋಡ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಒಬ್ಬ ಸ್ಟೂಡೆಂಟ್ ಫೋನ್ ಮಾಡ್ದ, ಸರ್ ಈ ಅಮೆಜಾನ್ ಫೈರ್ ಸ್ಟಿಕ್ ನ ಯಾವ ತರ ಯೂಸ್ ಮಾಡೋದು ಮತ್ತೆ ಹೆಂಗೆ ಕನೆಕ್ಟ್ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು. ಸೊ ಅವಾಗ ನನ್ಗೆ ತುಂಬಾ ಖುಷಿ ಆಯ್ತು. ಸೊ ಏನೋ ಒಂದು ಜಸ್ಟ್ ಒಂದು ಆಡಿಯೋ ಇಲ್ದಿರೋ ಒಂದು ವಿಡಿಯೋನ ಹಾಕಿದಾಗ ನಂಗೆ ಒಂದು ರೆಸ್ಪಾನ್ಸ್ ಬಂತಲ್ಲ, ಈ ತರ ಯಾರಿಗೋ ಒಬ್ಬರಿಗೆ ಸೊಲ್ಯೂಷನ್ ಸಿಕ್ತಲ್ಲ, ಯಾಕೆ ನಾನು ಈ ತರದ್ದು ಇರೋ ಐಟಮ್ಸ್ ನಾನು ಯಾಕೆ ತೋರಿಸಬಾರ್ದು, ಯಾರಿಗೋ ಒಬ್ಬರಿಗೆ ಯೂಸ್ ಆಗ್ಬೋದಲ್ಲ ಅಂತ ಅನಿಸ್ತು. ಆಗ ನಾನು ಏನ್ ಮಾಡಿದೆ, ಅದ್ರ ಬಗ್ಗೆ ಅವನಿಗೆ ಡೀಟೇಲ್ಸ್ ಹೇಳಿದೆ. ನೋಡಪ್ಪ, ಇದೊಂದು ಫೈರ್ ಸ್ಟಿಕ್ ನಿಮ್ಮ ಟಿವಿನಲ್ಲಿ ಸ್ಮಾರ್ಟ್ ಫಂಕ್ಷನ್ ವರ್ಕ್ ಆಗ್ತಾ ಇಲ್ಲ ಅಂತಂದ್ರೆ ಇದನ್ನ ಯೂಸ್ ಮಾಡಬಹುದು ಅಂತ. ಅವಾಗ ಅವ್ನು ಹೇಳಿದ, ಸರ್ ನಮ್ಮ ಮನೆಯಲ್ಲಿ ಈ ತರ ಟಿವಿ ಇದೆ, ಬಟ್ HDMI ಕೇಬಲ್ ಇದೆಯಲ್ಲ ಗೊತ್ತಿಲ್ಲ, ಅದನ್ನ ಏನ್ ಮಾಡ್ಬೋದು ಅಂತಂದ. ನೀನ್ ಫಸ್ಟ್ ಚೆಕ್ ಮಾಡು, HDMI ಕೇಬಲ್ ಇತ್ತು ಅಂದ್ರೆ ಫೈರ್ ಸ್ಟಿಕ್ ನ ತಗೊಂಡ್ಬಿಟ್ಟು ಏನ್ ಮಾಡಪ್ಪ ಅಂತಂದ್ರೆ, ಆರಾಮಾಗಿ ನೀನು ಸ್ಮಾರ್ಟ್ ಟಿವಿ ಆಗಿ ಕನ್ವರ್ಟ್ ಮಾಡ್ಕೋ ಅಂತ ಹೇಳಿದೆ. ಸೊ ಅವಾಗ ಹುಡುಗ ತುಂಬಾನೇ ಖುಷಿ ಪಟ್ಟ. ಸರಿ ಸರ್ ಆಯ್ತು ಅಂತ ಹೇಳ್ಬಿಟ್ಟು ಒಂದು 2 ವೀಕ್ಸ್ ಆದ್ಮೇಲೆ ನನಗೆ ಫೋನ್ ಮಾಡ್ದ, ಸರ್ ನಮ್ಮ ಮನೇಲಿ ಈಗ ಅಮೆಜಾನ್ ಪ್ರೈಮು ಮತ್ತೆ ಏನೇನು OTT ಇದೆಯೋ ಎಲ್ಲ ಬರ್ತಾ ಇದೆ, ತುಂಬಾ ಖುಷಿ ಆಯ್ತು ಸರ್ ಅಂತಂದ. ಸೊ ಈ ರೀತಿ ಇರೋದ್ರಿಂದ ನನ್ಗೇನಾಯ್ತು, ತುಂಬಾನೇ ಖುಷಿ ಆಯ್ತು. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಕೆಲವೊಂದು ಐಟಮ್ ನಿಮ್ಗೆ ತೋರಿಸ್ತಾ ಇರ್ತೀನಿ. ಓಕೆನಾ? ಸೊ ಇವತ್ತು ಅದೇ ರೀತಿ ನಿಮ್ಗೆ ಒಂದು ತೋರಿಸ್ತಾರ ಒಂದು ಐಟಮ್ ಏನಪ್ಪಾ ಅಂತಂದ್ರೆ, ದಿಸ್ ಇಸ್ ನಥಿಂಗ್ ಬಟ್ ಅಮೆಜಾನ್ ಪ್ರಾಡಕ್ಟ್. ಯಾವ್ದಪ್ಪ ಅಂತಂದ್ರೆ, ದಿಸ್ ಇಸ್ ದ ಇಕೋ ಡಾಟ್ ಅಥವಾ ಎಕೋ ಡಾಟ್ ಅಂತ ಹೇಳ್ಬೋದು. ಇಟ್ ಕ್ಲಿಯರ್ ಕಾಣಿಸುತ್ತೆ ಅಂತ ಅನ್ಸುತ್ತೆ, ಎಕೋ ಡಾಟ್ ಅಂತೇಳಿ. ಓಕೆನಾ? ಸೊ ಇಟ್ ಇಸ್ ಎಕೋ ಡಾಟ್ ಐಟಮ್. ಏನಿದು ಅಂತಂದ್ರೆ, ಸೊ ಇದರಿಂದ ನಾವೇನಪ್ಪಾ ಅಂತಂದ್ರೆ, ಇಟ್ ಇಸ್ ಜಸ್ಟ್ ಲೈಕ್ ಅಲೆಕ್ಸಾ ಡಿವೈಸ್ ಅಂತ ಕರಿತೀರಿ. ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ, ನಮ್ಮಲ್ಲಿರುವಂತಹ ಸ್ಮಾರ್ಟ್ ಐಟಮ್ಸ್ ನ, ಅಂದ್ರೆ ಬಲ್ಬ್ ಇರ್ಬೋದು ಅಥವಾ ಟಿವಿ ಇರ್ಬೋದು, ಅಲೆಕ್ಸಾಗೆ ಕನೆಕ್ಟ್ ಆಗಿರುವಂತಹ ಥಿಂಗ್ಸ್ ನ ನಾವೇನ್ ಮಾಡ್ಬೋದು, ಆರಾಮಾಗಿ ಆಪರೇಟ್ ಮಾಡಬಹುದು. ಅಂದ್ರೆ ಜಸ್ಟ್ ವಾಯ್ಸ್ ಕಂಟ್ರೋಲ್ ಇಂದ. ನೀವು ಕೇಳ್ತಾನೆ ಇರ್ತೀರಾ ಅಥವಾ ನೋಡ್ತಾ ಇರ್ತೀರಾ ಆಡ್ಸ್. ಈ ಅಮೆಜಾನ್ ಆಡ್ ಬಂದ ತಕ್ಷಣ ಅಲೆಕ್ಸಾ ಪ್ಲೇ ಮೂವಿ ಅಂತ ಕೊಡುತ್ತೆ, ಅಲೆಕ್ಸಾ ಪ್ಲೇ ಸಾಂಗ್ ಅಂತ ಬರುತ್ತೆ. ಸೊ ಆ ತರದೆಲ್ಲ ಫಂಕ್ಷನ್ಸ್ ನ ಮಾಡೋದಕ್ಕೆ ನಾವೇನ್ ಮಾಡ್ತೀರಿ, ಇದನ್ನ ಯೂಸ್ ಮಾಡ್ತೀರಿ. ಅಂದ್ರೆ ನಾವು ರಿಮೋಟ್ ನ ಒತ್ತಿ ಹಿಡ್ಕೊಂಡಿರಾನೆ, ಜಸ್ಟ್ ಇದು ಯಾವಾಗ್ಲೂ ನಮ್ಗೆ ಏನಿರುತ್ತೆ, ಯಾರೋ ಒಬ್ಬ ಅಸಿಸ್ಟೆಂಟ್ ತರ ವರ್ಕ್ ಆಗ್ತಾ ಇರುತ್ತೆ. ಯಾವ ರೀತಿ ಅಂತಂದ್ರೆ, ಇದನ್ನ ಆನ್ ಮಾಡಿರ್ತೀರಾ, ಜೊತೆಗೆ ಏನ್ ಮಾಡ್ಬೇಕು, ಇದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್, ಅಥವಾ ನಿಮಗೆ ಸಮ್ ಪೀಪಲ್ ಮೇ ಥಿಂಕ್ ಇಟ್ ಇಸ್ ನೆಗೆಟಿವ್ ಆಲ್ಸೋ, ಇದಕ್ಕೆ ವೈಫೈ ಇರಲೇಬೇಕು. ವೈಫೈ ಇಲ್ಲದೆ ಇದು ಯೂಸ್ ಆಗೋದಿಲ್ಲ. ಓಕೆನಾ? ಸೊ ಲೆಟ್ ಮಿ ಓಪನ್ ದಿಸ್ ಒನ್. ಇದು ಕೂಡ ಅಷ್ಟೇನೆ, ತಂದು ಸುಮಾರು ದಿನ ಆಯ್ತು, ಓಪನ್ ಮಾಡಕ್ಕೆ ಟೈಮ್ ಸಿಗ್ತಾ ಇರ್ಲಿಲ್ಲ. ಓಕೆ, ಎಸ್ ನೋಡಿ, ದಿಸ್ ಇಸ್ ದ ಡಿವೈಸ್. ಓಕೆ, ಸೊ ಕವರಿಂಗ್ ಹಾಕಿದ್ದಾರೆ, ಕ್ಲೀನ್ ಕವರಿಂಗ್ ಚೆನ್ನಾಗಿದೆ. ಕವರಿಂಗ್ ಕೂಡ ಇನ್ನೂ ಓಪನ್ ಮಾಡಿಲ್ಲ ನಾನು. ಯಾಕೆಂತಂದ್ರೆ ನಾನು ಹೇಳಿದಲ್ವ, ಇದಕ್ಕೆ ವೈಫೈ ಬೇಕಾಗೇ ಇತ್ತು. ಸೊ ವೈಫೈ ಬೇಕಾಗಿರೋದು ನಾನು ಏನ್ ಮಾಡಿದೆ, ರೀಸೆಂಟ್ ಆಗಿ ನನಗೆ ಏರ್ಟೆಲ್ ಆಗಿರುವಂತಹ ಒಂದು ಬ್ರಾಡ್ ಬ್ಯಾಂಡ್ ಹಾಕ್ಸ್ಕೊಂಡೆ. ಅದು ಕೂಡ ಒಬ್ಬ ನನ್ನ ಸ್ಟೂಡೆಂಟ್ ಹೆಲ್ಪ್ ಮಾಡ್ದ, ಸರ್ ಈ ತರ ನಾವು ಅದೇ ಕಂಪ್ನಿ ವರ್ಕ್ ಮಾಡ್ತಾ ಇದೀವಿ, ಬೇಕಾದ್ರೆ ತಗೊಂಡ್ ಹಾಕ್ಸ್ಕೊಳ್ಳಿ ಅಂತಂದ. ಸೊ ಒಳ್ಳೆ ಪ್ಲಾನೇ ಕೊಟ್ಟರು, ಒಂದು 6 ಮಂತ್ ಪ್ಲಾನ್. ಯೂಶಲಿ ನಾನು ಏರ್ಟೆಲ್ ಇಷ್ಟ ಪಡ್ತಾ ಇರ್ಲಿಲ್ಲ. ಓಕೆನಾ? ಸೊ ಜಿಯೋ ಬಂದ್ಮೇಲೆ ನಾನು ಏರ್ಟೆಲ್ ಇಷ್ಟ ಪಡೋದು ಬಿಟ್ಬಿಟ್ಟಿದ್ದೆ. ಬಟ್ ಏನ್ ಮಾಡೋದು, ಈಗ ಇಲ್ಲಿರುವಂತಹ ವಾತಾವರಣದಲ್ಲಿ ನಮಗೆ ಜಿಯೋ ಬ್ರಾಡ್ ಬ್ಯಾಂಡ್ ಸಿಗ್ತಾ ಇಲ್ಲ. ಸೊ ಹಂಗಾಗಿ ಏನ್ ಮಾಡ್ಬೇಕಾಗಿತ್ತು, ಏರ್ಟೆಲ್ ನ ಹಾಕ್ಸ್ಕೊಳ್ಳೇಬೇಕಾಯ್ತು. ಓಕೆ, ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇವಾಗ ಈ ಡಿವೈಸ್ ನ ಎತ್ತಿಟ್ಟಿದ್ದೆ, ಯಾಕಂದ್ರೆ ವೈಫೈ ಇಲ್ಲದೆ ಇರೋ ಕಾರಣಕ್ಕೋಸ್ಕರ. ಸೊ ವೈಫೈ ರನ್ನಿಂಗ್ ಅಲ್ಲಿ ಇರಬೇಕು. ಅಂದ್ರೆ ಸರ್ ನಮ್ಮ ಮೊಬೈಲ್ ಅಲ್ಲಿ ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಎವ್ರಿ ಟೈಮ್ ಯೂಸ್ ಮಾಡಬಹುದಾ, ಇಟ್ ಇಸ್ ರಿಸ್ಕಿ. ಆ ತರ ಇದ್ರೆ ಈ ಡಿವೈಸ್ ಅಷ್ಟು ಯೂಸ್ ಆಗೋದಿಲ್ಲ. ಸೊ ನೀವು ಬೆಟರ್ ಒಂದು ಬ್ರಾಡ್ ಬ್ಯಾಂಡ್ ಇದ್ದು ಅಥವಾ ಫೈಬರ್ ಇದ್ದು ನೀವು ಅದರಿಂದ ನೆಟ್ ಯೂಸ್ ಮಾಡ್ತೀರಾ ನಂಗಿದ್ರೆ, ದಿಸ್ ಇಸ್ ದ ವರ್ತ್ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಇದಕ್ಕೆ ಒಂದು ಪವರ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೊ ಪವರ್ ಕೇಬಲ್ ಕನೆಕ್ಟ್ ಮಾಡ್ಕೊಂಡು ನಾವು ಯೂಸ್ ಮಾಡ್ಬೇಕಾಗುತ್ತೆ. ಸೊ ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಏನ್ ಮಾಡ್ತೀನಿ, ಡೀಟೇಲ್ಸ್ ಕೊಡ್ತೀನಿ. ಇನ್ನೇನ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ, ದೇ ಹ್ಯಾವ್ ನೀಡ್ ಗಿವನ್ ನಥಿಂಗ್. ಸೊ ಇದೆಲ್ಲ ಎಲ್ಲಾ ಬಾಕ್ಸ್ ಅಲ್ಲಿ ಬರುವಂತದ್ದು. ಏನಂದ್ರೆ ವಾರಂಟಿ ಕಾರ್ಡ್ ಇರ್ಬೋದು, ಅಥವಾ ಯಾವ ರೀತಿ ಯೂಸ್ ಮಾಡೋದು ಮ್ಯಾನ್ಯಲ್ ಇರ್ಬೋದು. ಸೊ ಇದು ಅಮೆಜಾನ್ ಜಸ್ಟ್ ಯಾವ ರೀತಿ ಪ್ಲಗ್ ಕನೆಕ್ಟ್ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ನನಗೆ ಕೆಲವರಿಗೆ ವಿಸಿಬಲ್ ಆಗ್ತಾ ಅಂತ ಅನ್ಸುತ್ತೆ, ಯಾಕಂದ್ರೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ಇದೇ ತರ ತೋರಿಸಿದಾಗ ಅವ್ರು ಹೇಳಿ, ಸರ್ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು, ಸಾರಿ ಫಾರ್ ದಟ್ ಒನ್. ಸೊ ಅದನ್ನ ನಾನು ಈಗ ನನಗೆ ಈಗೀಗ ಲೈಟ್ ಸೆಟ್ ಮಾಡ್ತಾ ಇದೀನಿ, ಯಾವ ತರ ಅಂತ ಐಡಿಯಾ ಬರ್ತಾ ಇಲ್ಲ. ಸೊ ಯಾರನ್ನ ನಿಮಗೆ ಬೇಕಾದ್ರೆ ಐಡಿಯಾಸ್ ಇದ್ರೆ ನಂಗೆ ಹೇಳ್ಬೋದು, ಐ ವಿಲ್ ಅಕ್ಸೆಪ್ಟ್ ದಟ್ ಒನ್. ಸೊ ಈ ತರ ಏನೋ ನಾನು ಹಿಡಿದಾಗ ಏನಾಗ್ತಿದೆ, ಹೆವಿ ಆಗಿರುವಂತ ಲೈಟ್ ಬರೋದ್ರಿಂದ ನನಗೆ ಡೀಟೇಲ್ಸ್ ಕಾಣಿಸ್ತಾ ಇಲ್ಲ.
ಓಕೆನಾ. ಸೊ ಅದನ್ನ ಇಷ್ಟರಲ್ಲೇ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ಇದನ್ನ ಕಂಪ್ಲೀಟ್ ರಿವ್ಯೂ ಮಾಡ್ತೀನಿ, ಯಾವ ತರ ಯೂಸ್ ಮಾಡೋದು ಅಥವಾ ಯಾವ ರೀತಿ ನಾವು ಕನೆಕ್ಟ್ ಮಾಡೋದು, ವೈಫೈನ ಹೆಂಗ್ ಕನೆಕ್ಟ್ ಮಾಡೋದು ಅಂತ ಡೀಟೇಲ್ ಆಗಿ ಕೊಡ್ತೀನಿ. ಸೊ ವೇಟ್ ಫಾರ್ ದಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು ವೆರಿ ಮಚ್.